ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾಗುಚಲಿ ವ್ಲಾಗಿನ್ ಕನ್ನಡ ಚಾನಲ್ಗೆ ಸ್ವಾಗತ. ನಾನು ಖಾಲಿ ಹೊಟ್ಟೆಯಲ್ಲಿ ಏನು ತೊಗೊತಾ ಇದ್ದೀನಿ ಅಂತ ಅಂದರೆ, ರಾತ್ರಿ 1 ಸ್ಪೂನ್ ಮೆಂತ್ಯ ಕಾಳನ್ನ ನೆನೆ ಹಾಕಿದ್ದೆ. ಅದು ನಿಂದು ಈ ಥರ ಕಲ್ಲರ್ ಬಿಟ್ಕೊಂಡಿದ್ದೆ. ಮೆಂತ್ಯ ಕಾಳಿನ ನೀರನ್ನು ಕುಡಿಯೋದ್ರಿಂದ ನಮಗೇನೆಲ್ಲ ಬೆನಿಫಿಟ್ಸು ಅಂಥೇಳಿ ತಿಳ್ಕೊಳ್ಳೋಣ. ಮೆಂತ್ಯ ನೀರನ್ನ ನೆನೆಸಿ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ BP ಶುಗರ್ ಅನ್ನೋದು ನಮಗೆ ಕಂಟ್ರೋಲ್ ಆಗುತ್ತೆ, ಮಲಬದ್ಧತೆ ನಿವಾರಣೆಯಾಗುತ್ತೆ. ಇದರಲ್ಲಿ ಫೈಬರ್ ಅಂಶ ಜಾಸ್ತಿ ಇದೆ. ಮತ್ತು ನಾವು ಡಯಟ್ ಮಾಡುವಾಗ ಹೀಟ್ ಆಗುತ್ತೆ ನಮ್ಮ ಬಾಡಿ. ಆ ಟೈಮಲ್ಲಿ ಮೆಂತ್ಯ ನೀರನ್ನ ಕುಡಿಯೋದ್ರಿಂದ ನಮ್ಮ ಬಾಡಿ ತುಂಬ ತಂಪಾಗುತ್ತೆ. ಮತ್ತು ವೆಯ್ಟ್ ಲಾಸ್ಗೆ ರಾಮಬಾಣ ಅಂತಲೇ ಹೇಳ್ಬೋದು, ಆಯಿತಾ. ಮೆಂತ್ಯ ಕಾಳನ್ನ ಬಿಸಾಕಕ್ಕೆ ಹೋಗಬೇಡಿ, ಅಗ್ದು ತಿನ್ನಿ. ಸ್ವಲ್ಪ ಕಹಿ ಇರುತ್ತೆ ಅಷ್ಟೇ, ಬಟ್ ತಿನ್ಬೋದು, ಆಯಿತಾ. ಮೆಂತ್ಯ ನೀರನ್ನ ಕುಡಿದು ಕಾಳನ್ನ ಮಾತ್ರ ಬಿಡಬೇಡಿ, ಆಯಿತಾ. ಸ್ಪೂನ್ ಹಾಕ್ಕೊಂಡು ಸ್ವಲ್ಪ ಅಳ್ಳಾಡಿಸ್ಕೊಂಡು ಕುಡೀರಿ. ಈಗ ನಾನು ಕುಡಿತಾ ಇದ್ದೀನಿ, ಓಕೆನಾ. ಮೆಂತ್ಯ ನೀರನ್ನ ಕುಡಿದು ಒಂದು ಅರ್ಧ ಗಂಟೆ ಆದಮೇಲೆ ನೆಲ್ಲಿಕಾಯಿ ಜ್ಯೂಸನ್ನ ಮಾಡ್ಕೊಂಡಿದ್ದೀನಿ. ನಾನು ಸೇಮ್ ನೆನ್ನೆ ಮಾಡ್ದಂಗೆ ಮಾಡ್ಕೊಂಡಿದ್ದೀನಿ. 3 ನೆಲ್ಲಿಕಾಯಿ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಶುಂಠಿ ತಗೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು ಮಾತ್ರನೇ ತಗೊಂಡಿರೋದು. ಇವತ್ತು ಪುದೀನ ತಗೊಂಡಿಲ್ಲ. ಇಷ್ಟನ್ನು ತಗೊಂಡು ಜ್ಯೂಸ್ ಮಾಡಿಕೊಂಡು ಸೋಸ್ಕೊಂಡು ಕುಡಿತಾಯಿದ್ದೀನಿ. ಬೆಳ್ಳಂಬೆಳಗ್ಗೆ ವಾತಾವರಣ ಮಂಜು ಥರ ಕವ್ಕೊಂಡಿತ್ತು. ಮಳೆ ಬರ್ತೈತೆ ಅಂದ್ಕೊಂಡು, ಬಟ್ ಮಳೆನೂ ಇಲ್ಲ, ಏನೂ ಇಲ್ಲ, ಸುಮ್ಮನೆ ಕವ್ಕೊಂಡಿತ್ತು ಅಷ್ಟೇ. ನಾನು ನೆಲ್ಲಿಕಾಯಿ ಜ್ಯೂಸ್ಗೆ ನಿಂಬೆಹಣ್ಣೇನು ಹಿಂಡಿರಲಿಲ್ಲ, ಆದರೂ ಕೂಡ ಸಿಕ್ಕಾಪಟ್ಟೆ ಹುಳಿ ಇತ್ತು. 3 ನೆಲ್ಲಿಕಾಯಿ ತೊಗೊಂಡಿದ್ದೆ ಅಷ್ಟೇ. 3 ನೆಲ್ಲಿಕಾಯಿಗೆ ಸಿಕ್ಕಾಪಟ್ಟೆ ಹುಳಿ ಇತ್ತು. ಆದರೂ ಕೂಡ ಒಂದ್ಸಲಿ ಎತ್ತಿದ ಮೇಲೆ ಬಿಡಲಿಲ್ಲ. ನನಗೆ ರೂಢಿ ಇರೋದ್ರಿಂದ ಒಂದ್ಸಲಿ ಎತ್ತಿದ ತಕ್ಷಣವೇ ಕುಡಿದ್ಬಿಡ್ತೀನಿ. ಮತ್ತು ನಾನು ಲೋಟ ಖಾಲಿ ಆದಮೇಲೆ ಲೋಟ ಇಳಿಸೋದು. ಫ್ರೆಂಡ್ಸ್, ಇದು ನೋಡ್ತಾ ಇದ್ದೀರಲ್ಲ ಸೊಪ್ಪು, ಇದು ಅಣ್ಣೆ ಸೊಪ್ಪು. ಈ ಸೊಪ್ಪನ್ನ ನಮ್ಮ ಚಿಕ್ಕಮ್ಮ ತಂದುಕೊಟ್ಟಿತ್ತು. ಆಲೇ 2 ದಿನ ಆಗಿತ್ತು. ಇವತ್ತು ಮಾಡೋಣ ಅಂಥೇಳಿ ತಗೊಂಡಿದ್ದೀನಿ. ಈ ಸೊಪ್ಪಿಂದ ಬಸ್ಸಾರು ಕೂಡ ಮಾಡ್ಬೋದು. ಅಂದರೆ ಈ ಬಸ್ಸಾರು ಅಂದರೆ ಹೂವು ಬರುತ್ತಲ್ಲ, ಆ ಟೈಮಲ್ಲಿ ಬಸ್ಸಾರು ಮಾಡಿದ್ರೆ ಚೆನ್ನಾಗಿರುತ್ತೆ. ಈ ಟೈಮಲ್ಲಿ ಬಸ್ಸಾರು ಮಾಡಿದ್ರೆ ಚೆನ್ನಾಗಿರಲ್ಲ. ಮಸ್ಸೊಪ್ಪು ಮಾಡ್ಬೋದು. ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ, ಇವತ್ತು ಮಸ್ಸೊಪ್ಪು ಮಾಡಲ್ಲ, ಬಸ್ಸಾರು ಮಾಡಲ್ಲ, ಬಟ್ ಬರೀ ಸೊಪ್ಪಿನ ಸಾರು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತು. ಅದಕ್ಕೆ ಬರೀ ಸೊಪ್ಪಿನ ಸಾರು ಮಾಡ್ತಾಯಿದ್ದೀನಿ. ಅಣ್ಣೆ ಸೊಪ್ಪಲ್ಲಿ ಐರನ್ ಕಂಟೆಂಟು ಜಾಸ್ತಿ ಇರೋದ್ರಿಂದ ನಮ್ಮ ಬಾಡಿಲಿ ಬ್ಲಡ್ಡು ಜಾಸ್ತಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ಕ್ಯಾಲ್ಶಿಯಂ ಜಾಸ್ತಿ ಇರೋದ್ರಿಂದ ನಮ್ಮ ಬಾಡಿಯಲ್ಲಿರುವ ಮೂಳೆಗಳನ್ನು ಬಲಪಡಿಸುತ್ತೆ. ಅಲ್ಲದೆ ಫೈಬರ್ ಅಂಶ ಜಾಸ್ತಿ ಇರೋದ್ರಿಂದ ಜೀರ್ಣಕ್ರಿಯೆನ ಸುಧಾರಿಸುತ್ತದೆ. ಫ್ರೆಂಡ್ಸ್, ಅಣ್ಣೆ ಸೊಪ್ಪಲ್ಲಿ 2 ಥರ ಸೊಪ್ಪು ಬರುತ್ತೆ ನೋಡಿ. ಒಂದು ಕೋಲೆಣ್ಣೆ ಸೊಪ್ಪು, ಎಲೆ ಎಲ್ಲ ಉದ್ದ ಇರುತ್ತೆ. ಇನ್ನೊಂದು ಸೊಪ್ಪಲ್ಲಿ ಎಲೆ ಅಗಲ ಇರುತ್ತೆ, ಬಟ್ 2 ಚೆನ್ನಾಗಿರ್ತೈತೆ. ಕೆಲವರಂತೂ ಕೋಲೆಣ್ಣೆ ಸೊಪ್ಪು ಉದ್ದ ಇರೋ ಸೊಪ್ಪನ್ನೇ ಜಾಸ್ತಿ ಯೂಸ್ ಮಾಡ್ತಾರೆ, ಬಟ್ ಅದು ಸಿಗೋದಿಲ್ಲ, ರೇರು, ಆಯಿತಾ. 2 ಆರೋಗ್ಯಕ್ಕೆ ಒಳ್ಳೆಯದು. ಫ್ರೆಂಡ್ಸ್, ಈಗ ನಾನು ಬರೇ ಸೊಪ್ಪಿನ ಸಾರು ಮಾಡ್ತಾಯಿದ್ದೀನಿ. ಬರೇ ಸೊಪ್ಪಿನ ಸಾರು ಮಾಡೋದು ತುಂಬಾ ಈಸಿ. ಒಲೆ ಮೇಲೆ ಎಣ್ಣೆ ಕಾಯೋದಕ್ಕಿಟ್ಟಿದ್ದೀನಿ ಒಗ್ಗರಣೆಗೆ. ಮತ್ತು ಸೊಪ್ಪನ್ನ ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಫ್ರೆಂಡ್ಸ್, ಈ ಸೊಪ್ಪಿನ ಸಾಂಬಾರು ಮಾಡುವಾಗ ಒಗ್ಗರಣೆಗೆ ಸಾಸಿವೆ, ಕರಿಬೇವು ಆ ಥರದ್ದೆಲ್ಲ ಏನೂ ಹಾಕೋಂಗಿಲ್ಲ. ಈರುಳ್ಳಿ ಸ್ವಲ್ಪ ದಪ್ಪನಾಗಿ ಹಚ್ಕೊಂಡು ಬರೀ ಈರುಳ್ಳಿ ಹಾಕಬೇಕು, ಇಲ್ಲಾಂದರೆ ಬೆಳ್ಳುಳ್ಳಿ ಹಾಕಿದ್ರೂ ಚೆನ್ನಾಗಿರುತ್ತೆ. ಈರುಳ್ಳಿ ಅಥವಾ ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಫ್ರೈ ಆದಮೇಲೆ ಆ ಫ್ರೈ ಆದಂಥ ಒಗ್ಗರಣೆಗೆ ಸೊಪ್ಪೆಲ್ಲ ತೊಳೆದಿರ್ತೀವಲ್ವ, ಆ ಸೊಪ್ಪನ್ನ ಹಾಕಬೇಕು. ಡೈರೆಕ್ಟಾಗೆ ಹಾಕ್ಕೋಬೇಕು, ನೀರೆಲ್ಲ ಏನೂ ಹಾಕೋದು ಬೇಡ. ಆಮೇಲೆ ನೀರು ಹಾಕಬೇಕು. ಸೊಪ್ಪಾದ ನಂತರ ನೀರು ಹಾಕಬೇಕು. ಅಂದರೆ ಜಾಸ್ತಿ ಎಲ್ಲ ನೀರು ಹಾಕೋದು ಬೇಡ. 1 ಗ್ಲಾಸಷ್ಟು ನೀರು ಹಾಕಿದ್ರೆ ಸಾಕು. ಅಂದರೆ ಜನ ನೋಡಿ ಹಾಕ್ಕೋಬೇಕು. ನಮ್ಮಿಬ್ಬರೇ ಇರೋದ್ರಿಂದ ನಮ್ಗೆ 1 ಗ್ಲಾಸಷ್ಟು ನೀರು ಸಾಕು. ಮತ್ತು ಸೊಪ್ಪಲ್ಲಿರೋ ನೀರು ಕೂಡ ಬಿಟ್ಕೊಬಿಡುತ್ತೆ. ಮತ್ತು ಮೆಣಸಿನ್ಕಾಯಿ ಹಾಕ್ಕೋಬೇಕು, ಉಪ್ಪು ಹಾಕಿ ಇಷ್ಟೇ ಮುಚ್ಚಿದ್ರೆ ಸಾಕು. ಫ್ರೆಂಡ್ಸ್, ಈ ಸಾಂಬಾರಿಗೆ ಹಸಿಮೆಣಸಿನ್ಕಾಯಿ ಈ ಥರ ಸೊಪ್ಪಿನ ಜೊತೆ ಬೇಯಿಸ್ಕೊಂಡು ರುಬ್ಬೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಒಣಮೆಣಸಿನ್ಕಾಯಿ ಹಾಕೋದೇನು ಬೇಡ, ಹಸಿಮೆಣಸಿನ್ಕಾಯಿನೇ ಆದಷ್ಟು ಹಾಕ್ಕೊಳ್ಳಿ. ಸ್ವಲ್ಪನೇ ಸಾಂಬಾರು ಬೇಕಾಗಿರುತ್ತೆ, ಬಟ್ ಜಾಸ್ತಿ ನೀರು ಹಾಕ್ಬಿಡ್ತೀವಿ. ಆ ಥರ ಆದಾಗ ಏನಾಗುತ್ತೆ ಅಂದರೆ, ಸೊಪ್ಪಲ್ಲಿರೋ ಅಂಶಗಳ್ನೆಲ್ಲ ನೀರಲ್ಲಿ ಬಿಟ್ಕೊಂಡ್ಬಿಟ್ಟಿರ್ತೈತೆ ಅಲ್ವಾ. ನಮಗೆ ಸಾಂಬಾರು ಸ್ವಲ್ಪನೇ ಬೇಕಾಗಿರೋದು. ಆವಾಗ ಸ್ವಲ್ಪನೇ ಯೂಸ್ ಮಾಡಿದಾಗ ಆ ರಸನ ನಾವು ಚೆಲ್ಬಿಡ್ಬೇಕಾಗ್ತದೆ. ಆ ರಸ ಎಲ್ಲ ವೇಸ್ಟ್ ಆಗಿಬಿಡುತ್ತೆ ಅಲ್ವಾ.
ಅದಕ್ಕಾಗಿಯೇ ಸ್ವಲ್ಪನೇ ನೀರು ಹಾಕ್ಕೋಬೇಕು ಆಯಿತಾ. ಈ ಸೊಪ್ಪನ್ನ ಮಾಡಬೇಕಾದ್ರೆ ತೀರಾ ಎಳೆ ಸೊಪ್ಪಲ್ಲೇ ಮಾಡಬೇಕು, ಜಾಸ್ತಿ ಬಲ್ತಿರಬಾರ್ದು. ಎಣ್ಣೆ ಸೊಪ್ಪಲ್ಲೂ ಮಾಡ್ಬೋದು, ಇಲ್ಲಾಂದರೆ ದಂಟಿನ ಸೊಪ್ಪು ತೀರಾ ಎಳೆ ಸೊಪ್ಪಾದರೆ ಈ ಸೊಪ್ಪಿನ ಸಾರು ಮಾಡಿದ್ರೆ ಚೆನ್ನಾಗಿರುತ್ತೆ. ಒಂದು ವೇಳೆ ಏನಾದರೂ ಬಲ್ತಿರೋ ಸೊಪ್ಪನ್ನ ಯೂಸ್ ಮಾಡಿದ್ರೆ ಟೇಸ್ಟ್ ಇರಲ್ಲ ಸಾಂಬಾರು, ಒಂಥರ ಒಗ್ಚಾಗ್ಬಿಡುತ್ತೆ ಸಾಂಬಾರು. ಅಲ್ಲದೆ ಎಳೆ ಸೊಪ್ಪನ್ನ ಯೂಸ್ ಮಾಡೋದ್ರಿಂದ ಎಷ್ಟೇ ಸೊಪ್ಪು ಹಾಕ್ಕೊಂಡ್ರೂ ಸ್ವಲ್ಪ ಆಗಿಬಿಡುತ್ತೆ. ಏಕೆ ಅಂತಂದರೆ ಬೇಳೆ ಪಾಳೆ ಕಾಳುಗಳನ್ನ ಏನೂ ಯೂಸ್ ಮಾಡೋದಿಲ್ವಾ, ಅದರಿಂದಾಗಿ ಸ್ವಲ್ಪನೇ ಆಗಿಬಿಡುತ್ತೆ ಸೊಪ್ಪು ಈಗ ಆಲ್ರೆಡಿ ಬೆಂದಿರೋ ಅಂಥ ಸೊಪ್ಪನ್ನ ನಾನು ಸೋದಿಸ್ಕೊಂಡಾದ್ಮೇಲೆ ಈಗ ನಾನು ಸಾಂಬಾರಿಗೆ ಏನೇನು ಬೇಕು ಅಂತೇಳಿ ಹೇಳ್ತೀನಿ. ಕಡಲೆ ತಗೊಂಡಿದ್ದೀನಿ, ಮೆಣಸು ತಗೊಂಡಿದ್ದೀನಿ, ಹುಣ್ಸೆಹಣ್ಣು ತಗೊಂಡಿದ್ದೀನಿ, ಬೆಳ್ಳುಳ್ಳಿ ತಗೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ, ಮತ್ತು ಹಸಿಮೆಣಸಿನ್ಕಾಯಿ ಆಲ್ರೆಡಿ ನಾನು ಸೊಪ್ಪು ಬೇಯಿಸ್ಬೇಕಾದ್ರೆ ಹಾಕಿದ್ದೆ ಅಲ್ವಾ. ಮತ್ತು ಕಾಯಿ ತಗೊಂಡಿದ್ದೀನಿ. ಅಕಸ್ಮಾತು ಹಸಿಕಾಯಿ ಇಲ್ಲ ಅಂದರೆ ಕೊಬ್ಬರಿನ ಯೂಸ್ ಮಾಡ್ಬೋದು. ಕೊಬ್ಬರಿ ಯೂಸ್ ಮಾಡೋದ್ರಿಂದ ತುಂಬಾ ಟೇಸ್ಟ್ ಬರುತ್ತೆ. ನಾನು ಈ ಸಾಂಬಾರು ಮಾಡೋದಕ್ಕೆ ಸೊಪ್ಪಿನ ರಸ ಇರುತ್ತಲ್ಲ, ಆ ಸೊಪ್ಪಿನ ರಸನ ಫುಲ್ ಬಳಸ್ಕೊತೀನಿ. ಅದ್ರ ಜೊತೆಗೆ ಸ್ವಲ್ಪ ಮಜ್ಜಿಗೆ ಕೂಡ ಆ್ಯಡ್ ಮಾಡ್ಕೊತೀನಿ. ಮಜ್ಜಿಗೆ ಆ್ಯಡ್ ಮಾಡೋದ್ರಿಂದ ಸೊಪ್ಪಿನ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ. ಕೆಲವರು ಕಾದಂಥ ಹಾಲನ್ನ ಆ್ಯಡ್ ಮಾಡ್ಕೊತಾರೆ, ನಾನು ಆ ಥರ ಎಂದೂ ಮಾಡಿಲ್ಲ. ಅದಕ್ಕೆ ನಾನು ಮಜ್ಜಿಗೆನ ಹಾಕ್ಕೊಂಡು ಆ್ಯಡ್ ಮಾಡಿಕೊಂಡು ಸಾಂಬಾರು ಮಾಡ್ತಾಯಿದ್ದೀನಿ. ನಿಜವಾಗ್ಲೂ ಸಖತ್ತಾಗಿರುತ್ತೆ ಸಾಂಬಾರು. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ಅಥವಾ ನಿಮ್ಮ ಕಡೆ ಯಾವ ರೀತಿ ಮಾಡ್ತೀರೋ ಸೊಪ್ಪಿನ ಸಾರು ಗೊತ್ತಿಲ್ಲ. ಕೆಲವು ಕಡೆ ಸಪ್ಪನೀರು ಮಾಡ್ತಾರೆ, ಸೊಪ್ಪು ಬೇಳೆ ಎರಡು ಬೇಯಿಸ್ಕೊಂಡು ಅರ್ದು ಸಪ್ಪನೀರು ಮಾಡ್ತಾರೆ. ಬಟ್ ನಾವು ಬರೀ ಸೊಪ್ಪಿನ ಸಾರು ಮಾಡೋದು ಈ ರೀತಿಯೇ. ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಈ ಥರ ಸೊಪ್ಪಿನ ಸಾಂಬಾರು ಮಾಡೋದ್ರಿಂದ. ಸೊಪ್ಪಿನ ಸಾಂಬಾರು ಮಾಡ್ತೀವಲ್ವ, ಆ ಸೊಪ್ಪಿಗೆ ಯಾವುದೇ ರೀತಿಯಾದ ಒಗ್ಗರಣೆ ಕೊಡೋ ಅಂಥ ಅವಶ್ಯಕತೆ ಇರೋದಿಲ್ಲ. ಸೊಪ್ಪಲ್ಲಿರೋ ನೀರನ್ನ ಚೆನ್ನಾಗಿ ಹಿಂಡ್ಕೋಬೇಕು. ಆಲ್ರೆಡಿ ಈರುಳ್ಳಿ ಎಲ್ಲ ಹಾಕಿರ್ತೀವಲ್ಲ, ಚೆನ್ನಾಗಿರುತ್ತೆ ಬರೀ ಸೊಪ್ಪೇನೆ ತಿನ್ನೋದಕ್ಕೆ. ಮತ್ತು ನಾನು ಸೊಪ್ಪಿನ ಸಾರಿಗೆ ಮುದ್ದೆ ಮಾಡಿದ್ದೀನಿ. ಬಿಸಿ ಬಿಸಿ ಮುದ್ದೆ ಜೊತೆಗೆ ಸೊಪ್ಪಿನ ಸಾರು ಸೂಪರಾಗಿರುತ್ತೆ ಕಾಂಬಿನೇಷನ್ನು. ನಾನು ಇವತ್ತು ಕೂಡ ಬ್ರೇಕ್ಫಾಸ್ಟಿಗೆ ಓಟ್ಸು ಮತ್ತು ಚಿಯಾ ಸೀಡ್ಸ್ನ ನೈಟು ನೆನೆ ಹಾಕಿದ್ದೆ, ಅದನ್ನೇ ತಗೊತಾ ಇದ್ದೀನಿ. ಅದಕ್ಕೆ ನಾನು ಒಂದು ದಾಳಿಂಬೆ ಮತ್ತು ಜೇನುತುಪ್ಪ ಮತ್ತು ಬಿಳಿ ಎಳ್ಳು ಇಷ್ಟನ್ನು ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತಿಂತಾಯಿದ್ದೀನಿ. ಜೇನುತುಪ್ಪ ಅಂದರೆ ಒಂದು ಸ್ಪೂನಷ್ಟು ಅಷ್ಟೇ ಹಾಕೊಳ್ಳೋದು, ಜಾಸ್ತಿ ಎಲ್ಲ ಹಾಕೊಳ್ಳೋದು ಬೇಡ. ಕ್ಯಾಲ್ರಿ ಕೂಡ ಜಾಸ್ತಿ ಆಗಿಬಿಡುತ್ತೆ. ಏಕೆಂದರೆ ಅದರಲ್ಲಿ ನ್ಯಾಚುರಲ್ ಸ್ವೀಟ್ ಇರೋದ್ರಿಂದ ಕ್ಯಾಲೋರಿ ಅನ್ನೋದು ಜಾಸ್ತಿ ಆಗಿಬಿಡುತ್ತೆ. 1 ಸ್ಪೂನು ಇಲ್ಲ 2 ಸ್ಪೂನ್ ಹಾಕ್ಕೊಂಡ್ರೆ ಸಾಕು. ಫ್ರೆಂಡ್ಸ್, ಓಟ್ಸಲ್ಲಿ ಆಮ್ಲೆಟು, ಇಡ್ಲಿ, ದೋಸೆ ಎಲ್ಲ ಮಾಡ್ಕೊಬೋದು. ಬಟ್ ಯಾಕೋ ಈ ರೆಸಿಪಿ ನನಗೆ ತುಂಬ ಈಸಿ ಮತ್ತು ಯಾಕೋ ತುಂಬಾ ಇಷ್ಟ ತಿನ್ನೋದಕ್ಕೂ ಕೂಡ. ಅದಕ್ಕೆ ನಾನು ಇದು ಎಷ್ಟು ಬೇಸರ ಆಗುತ್ತೋ ಅಲ್ಲಿವರೆಗೂ ನಾನು ಇದನ್ನೇ ಮಾಡ್ಕೊತಾ ಇದ್ದೀನಿ. ನನಗೆ ತುಂಬಾ ಈಸಿ, ಬೇಗನೂ ಆಗಿಬಿಡುತ್ತೆ, ಟೇಸ್ಟಾಗೂ ಕೂಡ ತುಂಬ ಇಷ್ಟ ಆಗುತ್ತೆ ನನಗೆ. ಓಟ್ಸ್ ತಿಂದಾಗಿಂದ ನಾನು ಒಂದೇ ಒಂದು ಗೆಸ್ ಮಾಡಿರೋದೇನು ಅಂತಂದರೆ, ಬೇಗ ಹೊಟ್ಟೆ ಹಶ್ವಾಗುತ್ತೆ ಫ್ರೆಂಡ್ಸ್. ಹೊಟ್ಟೆನೂ ಬೇಗ ತುಂಬಿಡುತ್ತೆ. ಅದೇ ರೀತಿ 1 ಅವರ್ ತಿಂದು 1 ಅವರ್ಗೆಲ್ಲ ಹೊಟ್ಟೆ ಬೇಗ ಹಶ್ವಾಗುತ್ತೆ. ಮಧ್ಯಾಹ್ನದ ಊಟಕ್ಕೆ ನಾನು ಮುದ್ದೆ ಮತ್ತು ಸೊಪ್ಪಿನ ಸಾಂಬಾರು ತಗೊತಾ ಇದ್ದೀನಿ. ಇವತ್ತು ಸೌತೆಕಾಯಿ ಇರಲಿಲ್ಲ, ಸಂಜೆ ಏನಾದರೂ ತರಿಸ್ಕೊಂಡು ತಿನ್ನಬೇಕು, ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ಅದಕ್ಕೆ ಸೊಪ್ಪಿನ ಸಾರು, ಮುದ್ದೆ, ಒಂದು ಮುದ್ದೆ ಫುಲ್ ತಗೊಂಡಿದ್ದೀನಿ. ಇಷ್ಟು ತಿಂತ ನಾನು ಇವತ್ತಿನ ಮಧ್ಯಾಹ್ನದ ಊಟನ ಕಂಪ್ಲೀಟ್ ಮಾಡ್ತೀನಿ. ಪ್ರತಿದಿನ ನಾನು ಮುದ್ದೆನೇ ಏನಕ್ಕೆ ಚಾಯ್ಸ್ ಮಾಡ್ತೀನಿ ಅಂತಂದರೆ, ಮನೆಗೂ ಕೂಡ ಮುದ್ದೆ ಮಾಡ್ತೀವಿ ಅಲ್ವಾ. ಬೆಳಿಗ್ಗೆ ನಾನು ಮನೆಗೆ ಮುದ್ದೆ ಮಾಡಿದ್ರೆ ನನಗೊಂದು ಮುದ್ದೆ ಜಾಸ್ತಿ ಮಾಡಿದಾಗ ಮಧ್ಯಾಹ್ನ ಅದನ್ನೇ ತಗೋಬೋದು. ಇಲ್ಲ ಅಂದರೆ ಬೇರೆ ಮನೆಗೂ ಬೇರೆ ಮಾಡಬೇಕು, ಇಲ್ಲ ನನಗೂ ಬೇರೆ ಮಾಡಬೇಕು. ಅದಲ್ಲದೆ ಮುದ್ದೆ ತಿಂದರೆ ಸಂಜೆ ತನಕ ಯಾವುದೇ ಫುಡ್ಡು ಕೇಳೋದಿಲ್ಲ ಹೊಟ್ಟೆ. ಮುದ್ದೆ ತಿನ್ನಲಿಲ್ಲ ಅಂದರೆ ತುಂಬಾ ಹೊಟ್ಟೆ ಹಶ್ವಾಗ್ಬಿಡುತ್ತೆ. ಅದರಿಂದ ನಾನು ಮುದ್ದೆನೇ ಚಾಯ್ಸ್ ಮಾಡ್ತೀನಿ. ಮತ್ತು ಸಂಜೆ ಏನು ತಗೊತಾ ಇದ್ದೀನಿ ಅಂದರೆ 3 ಮೊಟ್ಟೆ ತಗೊಂಡಿದ್ದೀನಿ. ಪ್ರೋಟೀನ್ ಸಿಗುತ್ತೆ ಗೊತ್ತಾ, ಮೊಟ್ಟೆ ಒಳಗೆ ಪ್ರೋಟೀನ್ ಹೇರಳವಾಗಿರುತ್ತೆ. ಅದರಿಂದ ಇವತ್ತಿನ ಸಂಜೆ ಊಟನ ನಾನು 3 ಮೊಟ್ಟೆ ತಿನ್ನೋದ್ರ ಮೂಲಕ ಇವತ್ತಿನ ಊಟನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ನೀವೇನಾದರೂ ವೆಜಿಟೇರಿಯನ್ ಏನಾದರೂ ಆಗಿದ್ದರೆ ಮೊಟ್ಟೆನೂ ಬೇಡ, ಸಲಾಡ್ ಮಾಡ್ಕೊಂಡು ತಿನ್ಬೋದು, ಮತ್ತು ಸೂಪ್ ಮಾಡ್ಕೊಂಡು ಕುಡಿಬೋದು, ಮತ್ತು ಗಂಜಿ ಮಾಡ್ಕೊಂಡು ಕುಡಿಬೋದು. ಪ್ರೋಟೀನ್ ಗಂಜಿ ಆಗಲಿ, ಇಲ್ಲಾಂದರೆ ರಾಗಿ ಗಂಜಿ ಆಗಲಿ ಮಾಡ್ಕೊಂಡು ಕುಡಿಬೋದು.
ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ನನ್ನ ಮಾಹಿತಿ ನಿಮ್ಗೆ ಇಷ್ಟ ಆಯಿತು ಅಂದರೆ ನನ್ನ ವಿಡಿಯೋಗಳಿಗೆ ಸಬ್ಸ್ಕ್ರೈಬು, ಲೈಕು, ಶೇರು ಕೊಟ್ಟು ಕಮೆಂಟ್ ಮಾಡಿ. ಓಕೆ, ಬಾಯ್.